ನಾವು ತಾಗಿ ನಮಗೆ ಗಾಯಗಳಾಗಬಹುದು ಅಥವಾ ನಮಗೆ ಅನಾಹುತ ಆಗಬಹುದು. ಆದರೆ ಅಲ್ಲಿ ಬೆಳಕಿದ್ರೆ ನಮಗೇನು ಗೊತ್ತಾಗುತ್ತೆ? ಹಾಗಾದರೆ ಯಾವ ವಸ್ತು ಯಾವ ಜಾಗದಲ್ಲಿ ಇರ್ತಕ್ಕಂಥದ್ದು ಸ್ಪಷ್ಟವಾದ ಜ್ಞಾನ ನಮಗೆ ಬರುತ್ತೆ. ನಿಜವಾಗಲೂ ಅಧ್ಯಾತ್ಮದಿಂದ ತಿಳುವಳಿಕೆಯಿಂದ ನಮಗೆ ಗೊತ್ತಾಗಬೇಕಾಗಿರೋದು ಏನಂತಂದರೆ, ಯಾವ ವಸ್ತು ಯಾವ ಪ್ರದೇಶದಲ್ಲಿ ಇಡಬೇಕು, ಯಾವ ಪ್ರದೇಶದಲ್ಲಿ ಅದು ಇದೆ ಅನ್ನೋದ ಸ್ಪಷ್ಟತೆ ನಮಗೆ ಬೇಕಾಗಿದೆ. ಚಪ್ಪಲಿಗಳನ್ನು ನಾವೆಲ್ಲಿಡಬೇಕು ಅಲ್ಲೇ ಇಡ್ತೀವಿ, ಹೌದಲ್ಲ? ಅವುಗಳು ದೇವರು ಕೊನೆಗೆ ತೊಗೊಂಡು ಹೋಗಲ್ಲ. ಹಾಗೆ ನಮ್ಮ ಇಂದ್ರಿಯಗಳನ್ನು, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು, ಅವುಗಳ ಬಳಕೆ ಎಷ್ಟರ ಮಟ್ಟಿಗೆ ಇದೆ ಅಷ್ಟೇ ಇದೆ ಹೊರತು ಅವು ನಮ್ಮನ್ನು ಅಂತಃಪುರಕ್ಕೆ ಅಥವಾ ನಮ್ಮನ್ನು ಆಳವಾದ ಇದಕ್ಕೆ ಕರ್ಕೊಂಡು ಹೋಗೋ ಸಾಮರ್ಥ್ಯ ಅವಕ್ಕಿಲ್ಲ. ಇದರ ಸ್ಪಷ್ಟತೆ ನಮಗೆ ಗೊತ್ತಾಗಬೇಕಾಗಿದೆ. ಯಾಕಂದರೆ ನಾವು ಶರೀರ, ಮನಸ್ಸು, ಇಂದ್ರಿಯಗಳೇ ಸರ್ವಸ್ವ ಅಂತ ನಾವು ಅಂದ್ಕೊಂಡಿದ್ದೇವೆ. ಇವುಗಳೇ ನಮ್ಮನ್ನು ನಾವು ಅಂದ್ಕೊಂಡಿದ್ದೇವೆ. ಇವೇ ನಮ್ಮ ದುಃಖಕ್ಕೆ, ನಮ್ಮ ಇವತ್ತಿನ ಕಷ್ಟಗಳಿಗೆ ಇದೇ ಕಾರಣ. ಶ್ರೀರಾಮಕೃಷ್ಣ ಹೇಳ್ತಿದ್ರು, ಒಂದು ಹದ್ದು ತನ್ನ ಬಾಯಲ್ಲಿ ಒಂದು ಮೀನನ್ನು ಹಿಡ್ಕೊಂಡು ಹಾರ್ತಾ ಇತ್ತಂತೆ. ಪೂರ್ವ ದಿಕ್ಕಿನಲ್ಲಿ ಹಾರಿತು, ಅದರ ಹಿಂದೆ 100 ಕಾಗೆಗಳ ಬೆನ್ನು ಹತ್ತಿದು. ಅದು ತಪ್ಪಿಸ್ಕೊಳ್ಬೇಕಂತೆ ಪಶ್ಚಿಮ ದಿಕ್ಕಿಗೆ ಹಾರಿತು, ಅಲ್ಲಿ 100 ಕಾಗೆಗಳು ಬೆನ್ನು ಹತ್ತಿದು. ಹಾಗೆ ಉತ್ತರ, ದಕ್ಷಿಣ ಎಲ್ಲ ದಿಕ್ಕಿಗಳು, ಮೇಲೆ ಕೆಳಗೆ ಎಲ್ಲ ಕಡೆಗೂ ಹೋಯಿತು. ಕೊನೆಗೆ ಆಯಾಸಗೊಂಡಿತು, ಒಂದು ಮರದ ಮೇಲೆ ಕೂತ್ಕೊಂಡಿತು. ಆಯಾಸಗೊಂಡದ್ರಿಂದ ಅದರ ಬಾಯಲ್ಲಿದ್ದಂಥ ಮೀನಿನ ತುಂಡು ಕೆಳಗೆ ಬಿತ್ತು. ಈ 100 ಕಾಗೆಗಳು ಆ ಮೀನಿನ ತುಂಡಿನ ಕಡೆ ಧಾವಿಸ್ಕೊಂಡು ಹೋಗ್ಬಿಟ್ಟು. ಈ ಕಥೆಯನ್ನು ಹೇಳಿಬಿಟ್ಟು ರಾಮಕೃಷ್ಣ ಹೇಳ್ತಾರೆ ಏನಂದರೆ, ಈ ರೀತಿಯಲ್ಲಿ ನಾವು ನಮ್ಮ ಈ ಪ್ರಾಪಂಚಿಕ ವಿಚಾರಗಳಿಗೆ, ಹೇಗೆ ಆ ಆಸೆಗಳಿಗೆ ಬಲಿಯಾಗಿ ಹೇಗೆ ಅವುಗಳ ಹಿಂದೆ ಬೆನ್ನು ಹತ್ತಿದ್ವು, ಹಾಗೆ ಈ ಕಷ್ಟಗಳು, ವ್ಯಥೆಗಳು, ಕ್ಲೇಶಗಳು ಇವೆಲ್ಲ ನಾವೇ ಸೃಷ್ಟಿ ಮಾಡಿಕೊಂಡಿರುವಂಥದ್ದು. ವಿ ಆರ್ ಎ ಕ್ರಿಯೇಟರ್ಸ್. ಇದನ್ನು ಯಾರು ನಮಗೆ ಕ್ರಿಯೇಟ್ ಮಾಡಿದ್ದಲ್ಲ, ಯಾರೂ ಇಲ್ಲ. ಆದರೆ ಇದನ್ನು ನಾವೇ ಸೃಷ್ಟಿ ಮಾಡಿಕೊಂಡಿರುವುದು, ನಾವೇ ನಮ್ಮ ಕಣ್ಣಿನಲ್ಲಿ ಒಂದು ಅಜ್ಞಾನವನ್ನು ಬೆಳೆಸ್ಕೊಂಡಿದ್ದು. ಆದರೆ ಸಾಮಾನ್ಯವಾಗಿ ನಾವೆಲ್ಲರೂ ಅಂತೇವೆ ಬದಲಾಗಬೇಕು. ಯಾರು ಬದಲಾಗಬೇಕು? ಪಕ್ಕದವರು ಬದಲಾಗಬೇಕೆ ಹೊರತು ನಾವು ಬದಲಾಗೋ ಅವಶ್ಯಕತೆನೇ ಇಲ್ಲ. ಸ್ವಾಮಿಗಳು ಪ್ರವಚನಕ್ಕೆ ಬಂದರೆ ಆ ಪ್ರವಚನದಲ್ಲಿ ಏನಾದರೂ ಒಂದು ಉತ್ತಮ ಮಾತು ಹೇಳಿದಾಗ ನಾವು ಅಕ್ಕಪಕ್ಕದವ್ರು ನೋಡ್ತಾ ಇರ್ತೀವಿ, ನಮಗೂ ಖುಷಿಯಾಗಿರುತ್ತೆ. ಆದರೂ ಏನಂತಂದರೆ ಒಟ್ಟಿನಲ್ಲಿ